ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ. ಒಂದು ಕ್ವಶನ್ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ದೀರಾ. ಈ ಕ್ವಶನ್ ಪೇಪರ್ ಏನಿದೆ ಅದನ್ನು ಪ್ರಿಪೇರ್ ಮಾಡ್ಬೇಕಾದ್ರೆ ಬ್ಲೂ ಪ್ರಿಂಟನ್ನು ಫಾಲೋ ಮಾಡ್ತಾರೆ, ಹಾಗಂತ ಎಕ್ಸಾಕ್ಟಾಗಿ ಫಾಲೋ ಮಾಡ್ತಾರಾ ಇಲ್ಲ. ಯಾಕಂತಂದರೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರಿಗೆ ಕೂಡ ಅಥಾರಿಟಿ ಇರುತ್ತೆ, ಅವ್ರು ಬ್ಲೂ ಪ್ರಿಂಟಲ್ಲಿ ಕೆಲವು ಚೇಂಜಸನ್ನು ಮಾಡ್ಬೋದು ಅಂತ. ಹಾಗಂತ ಪೂರ್ತಿಯಾಗಿ ಚೇಂಜ್ ಮಾಡ್ತಾರಾ, ಅದಕ್ಕೂ ಕೂಡ ಅಲವಿರಲ್ಲ. ಅವರು ಕೆಲವು ಚೇಂಜಸನ್ನು ಮಾಡ್ಬೋದು ಅವರಿಗೆ ಇಷ್ಟ ಇದೆ, ಅಥವಾ ಎಕ್ಸಾಕ್ಟಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಿಪೇರ್ ಮಾಡಬೇಕು ಅಂತಂದರೆ ಅದನ್ನು ಕೂಡ ಮಾಡ್ಬೋದು. ನಂತರ ಮತ್ತೊಂದು ವಿಷಯ ನಿಮ್ಗೆ ಹೇಳಬೇಕು. ಈಗ ಕ್ವಶನ್ ಪೇಪರ್ ಏನಿದೆ ಅದನ್ನು ನೀವು ಚೆಕ್ ಮಾಡಿದ್ರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್, ಇವ್ಯಾಲ್ಯೂಯೇಷನ್ ಪ್ಯಾಟ್ರನ್ ಅದನ್ನೆಲ್ಲ ಚೆಕ್ ಮಾಡ್ತಾ ಹೋದರೆ ಈ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ವರ್ಷದಿಂದ ವರ್ಷಕ್ಕೆ ಈಸಿ ಆಗ್ತಾನೆ ಹೋಗ್ತಾ ಇದೆ. ಹಿಂದಿನ ವರ್ಷ 3 ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದ್ರು, ಈ ವರ್ಷ ರಿಲೀಸ್ ಮಾಡಿರೋದೇ 1 ಬ್ಲೂ ಪ್ರಿಂಟ್. ನಂತರ ಮತ್ತೆ ಮುಂದೆ ಫೈನಲ್ ಬ್ಲೂ ಪ್ರಿಂಟ್ ಅಂತ ಬರುತ್ತಾ ನೀವು ಕೇಳೋದಾದ್ರೆ ಇಲ್ಲ, ಇದೇ ಬ್ಲೂ ಪ್ರಿಂಟ್ ಫೈನಲ್. ಸೊ ಇದನ್ನು ನೀವು ಪ್ರಿಪ್ರೇಷನ್ಗೆ ಯೂಸ್ ಮಾಡ್ಕೋಬಹುದು. ಈಗ ನೀವು ಕೇಳೋದಾದರೆ ಬ್ಲೂ ಪ್ರಿಂಟ್ ಪ್ರಕಾರ ಬರದೆ ಕ್ವಶನ್ ಪೇಪರ್ ಬೇರೆ ರೀತಿ ಬಂದರೆ ಅವಾಗ ಏನಾಗುತ್ತೆ ಅದು ಹೇಳಿದಲ್ವಾ, ತುಂಬ ಚೇಂಜಸ್ ಅಂತೂ ಮಾಡೋದಕ್ಕಾಗಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಬೋದು. 1-2 ಕ್ವಶನ್ ಬ್ಲೂ ಪ್ರಿಂಟ್ ಬಿಟ್ಟು ಬೇರೆ ರೀತಿಯಲ್ಲಿ ಅವ್ರು ಕೇಳಬಹುದು. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಆಪ್ಷನ್ಸ್ ಇದೆ ನಿಮಗೆ, ಅವಾಗೇನು ಮಾಡ್ತೀರಾ, ಬ್ಲೂ ಪ್ರಿಂಟ್ ಬಿಟ್ಟು ಬೇರೆ ರೀತಿಯಲ್ಲಿ ಬಂದಿರುವಂಥ ಕ್ವಶನ್ ಆನ್ಸರ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಆಪ್ಷನಲ್ಲಿ ಬಿಟ್ಟು ಬಾಕಿದಕ್ಕೆ ಆನ್ಸರ್ ಮಾಡಿದ್ರು ಕೂಡ ತುಂಬ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಿಮ್ಮಿಂದ ಆಗುತ್ತೆ. ಅಂದರೆ ಏನು 95-96 ಟಾರ್ಗೆಟ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕಾಗತ್ತೆ. ಸೊ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿ ಹೆಲ್ಪ್ ಆಗುತ್ತೆ. ಮತ್ತೇನೋ ಡೌಟ್ ಇದೆ, ಡೌಟ್ ಇದ್ದರೆ ಕಮೆಂಟ್ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಆಲ್ ದ ಬೆಸ್ಟ್.